ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇವತ್ತು ನಮ್ಮ ಹೇಮಾವತಿ ಚಾನಲ್ ನಾವು ಹುಡುಗರಿಗೆ ಅಥವಾ ಮಾಲಿಗೆ ಏನು 3 TMC ಅಲರ್ಟ್ ಆಗಿದೆ ಸರ್ಕಾರದಿಂದ, ಅದಕ್ಕೆ ನಮ್ಮದು ವಿರೋಧ ಇಲ್ಲ. ಅವರು ರೈತರಿದ್ದಾರೆ, ನೀರು ಕುಡಿಬೇಕು, ಅವ್ರ ಬಗ್ಗೆ ನಮಗೆ ಗೌರವ ಇದೆ, ಕಾಳಜಿ ಇದೆ. ಆದರೆ ಇಲ್ಲಿ 75 ಕಿಲೋಮೀಟರಲ್ಲಿ ಬಹುಶಃ ನೀವು ಬಂದಿದೆಯಲ್ಲ, ಅಲ್ಲಿಂದ ಡೈರೆಕ್ಟ್ ಚಾನಲ್ ಮಾಡಬೇಕು, ಎಕ್ಸ್ಪರ್ಟ್ ಚಾನಲ್ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಅವೈಜ್ಞಾನಿಕ. ನೀರಾವರಿ ಮಾಡಿದ್ರು 75 ಕಿಲೋಮೀಟರ್ ದಾಖಲೆ ಹೊರಗಡೆ ಅದೇನಾರ ನಾವು 73 ಬಿಟ್ಟು ಅಂದರೆ ಕುಡಿಯೋ ನೀರು ಸಿಕ್ಕಲ್ಲ. ನೀರಿನ ಒಂದು ಮೂಲಭೂತ ಸಮಸ್ಯೆ ಆಗಿರೋದ್ರಿಂದ ನೀರು ಈ ಜಿಲ್ಲೆಯ ರೈತರಿಗೆ ಸಿಗಬೇಕು, ಅದು ತಪ್ಪಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇದು ಕೇವಲ ರಾಜಕಾರಣವಲ್ಲ, ಇದು ದೈನಂದಿನ ರೈತನ ಸಮಸ್ಯೆ ಅನ್ನೋ ಕಾರಣಕ್ಕಾಗಿ ಉದ್ದೇಶ ಚೆನ್ನಾಗಿದೆ. ಇದು ನಮ್ಮನ್ನ ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇಲ್ಲ, ನಮ್ಮ ಓಟ್ ಕೊಡಿ ಸ್ವಾಮೀಜಿ ಅಂತ ಕೇಳಿಕೆ ನಮ್ಮನ್ನು ಬಳಸ್ಕೊಳ್ತಾ ಇಲ್ಲ, ನೀರಿಗಾಗಿ ನಮ್ಮನ್ನು ಬಳಸ್ಕೊಳ್ತಾ ಇದ್ದೀರಾ. ಅದಕ್ಕೆ ನಮಗೆ ಡ್ರೀಮ್ಸ್ ಇರ್ತದೆ. ನೀವು ಯಾವಾಗ ಕರೀತೀರಾ ಅವಾಗ ನಾವು ಇನ್ನು ನಮ್ಮ ಪೂಜೆ ಪುನಸ್ಕಾರ ಬಿಟ್ಟು, ನಮ್ಮ ಪಾಪ ಪೂಜೆಗಳನ್ನು ಬಿಟ್ಟು ನಾವು ಇಲ್ಲಿ ಬರ್ತೀವಿ ಅನ್ನುವಂಥ ಮಾತನ್ನು ಇನ್ನೊಮ್ಮೆ ನಾವು ಜನನಾಯಕರಿಗೆ ನಮ್ಮ ಎಲ್ಲ ಸ್ವಾಮೀಜಿಗಳ ಪರವಾಗಿ ಹೇಳಿಕೆ ಇಷ್ಟಪಡ್ತೇವೆ. ಬೇರೆ ಜಿಲ್ಲೆಗೆ ಬಿಡಕ್ ಬೇಡ ಅನ್ನೋ ಉದ್ದೇಶದಿಂದ ಎಲ್ಲರೂ ಸಹ ಹೇಳಿರ್ತಕ್ಕಂಥದ್ದು, ಸ್ವಾಮೀಜಿಗಳು ಹೇಳ್ತಕ್ಕಂಥದ್ದು ಅಷ್ಟೇ. ಅದಕ್ಕೋಸ್ಕರವಾಗಿ ಏನು ಹೋರಾಟಗಾರರಿದ್ದಾರೆ ಎಲ್ಲರೂ ಸಹ ನೀರಿಗೋಸ್ಕರವಾಗಿ ನಮ್ಮ ಜಿಲ್ಲೆಯ ರೈತರಿಗೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಬೆಂಬಲ ಸದಾ ಇರ್ತವೆ. ಆ ಥರ ನಾವು ನಮಗೂ ಸಹ ಉತ್ಸುಕತೆ ಇರಲಿಕ್ಕೆ ಕಾರಣ ಸಹ ನಾವು ಎಲ್ಲರೂ ಸಹ ಬರೋದಕ್ಕೆ ಸಿದ್ಧರಾಗಿದ್ದೇವೆ. ಬೇಸಿಗೆ ಕಾಲ ಬಂತು, ಇವತ್ತು ಕುಡಿಯೋ ನೀರಿಗೆ ಮತ್ತೆ ಕೃಷಿಗೆ ಹಾಹಾಕಾರ. ಇಷ್ಟೆಲ್ಲ ಮಳೆ ಆದರೂ ಕೂಡ ಬೇಸಿಗೆ ಬಂತು ಅಂದರೆ ಇವತ್ತು ಕೃಷಿ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅಡಿಕೆಗಳು ಒಳಗೆ ಹೋಗ್ತಿದ್ದಾರೆ, ಬೋರ್ಗಳಲ್ಲಿ ನೀರು ಬರ್ತಿಲ್ಲ, ಕುಡಿಯೋ ನೀರಿಗೂ ಕೂಡ ಹಾಹಾಕಾರ. ಅಂತಹ ಪರಿಸ್ಥಿತಿ ಇರುವಂಥ ನಮಗೇ ತೊಂದರೆ, ನಮಗೇ ನೀರಿಲ್ಲ, ನಮ್ಮ ಹತ್ರ ನೀವು ಇಟ್ಕೊಂಡು ಹೋಗ್ತೀರ ಅಂತ ನಾವೇ ಅಂತ ಹೇಳ್ಬೋಗ್ತೀವಿ. ಬಳಸ್ಕೊಳ್ಳಿ. ಅದಕ್ಕಾಗಿ ನೀವು ಮೇಕೆದಾಟು ಹೋರಾಟ ಮಾಡಿ, ನಾವು ಬರ್ತೀವಿ. ಅದಕ್ಕೆ ಮೇಕೆದಾಟು ಆದರೆ ಅಲ್ಲಿ ಸಾಕಷ್ಟು ನೀರಾಗುತ್ತೆ ಭಾಗಕ್ಕೆ, ಅದಕ್ಕೆ ಹೋರಾಟ ನಾವು ಬರೋಣ. ಆದರೆ ಇಲ್ಲಿ ರೈತರ ಮೇಲೆ ಇದು ಮಾಡಿ ಮತ್ತೊಬ್ಬರು ರೈತರನ್ನ ಇಲ್ಲೇ ನೀರಿಲ್ಲ, ಆಯ್ತಪ್ಪ ಯಥೇಚ್ಛವಾಗಿ ನೀರಿದ್ದು ಏನು ತೊಂದರೆ ಇಲ್ಲ, ಕೃಷಿಗೆಲ್ಲ ಸಾಕಷ್ಟಿದೆ, ಕುಡಿಯೋ ನೀರು ಸಾಕಷ್ಟಿದೆ ಅಂದರೆ ತಗೊಂಡೋದು ಇಲ್ಲೇ ಕೊಡ್ತಾ ಇದೆ. ಬರ್ತಾ ಇರೋ ಕಡೆನೇ ಮತ್ತೆ ಮತ್ತಷ್ಟು ಕೇಳೋದು ಯಾವುದೇ ಹೇಮಾವತಿ ಕಾರಣವಾಗಿ ನಮ್ಮ ತುಮಕೂರು ಜಿಲ್ಲೆಗೆ ಹೆಚ್ಚಾಗಿ ಪಾವಗಡಕ್ಕೆ ನೀರು ತೊಂದರೆ ಜಾಸ್ತಿ. ಮಧುಗಿರಿಗಿಲ್ಲ, ವಾಟಿಗೆರಿಗಿಲ್ಲ, ತುಮಕೂರು ಜಿಲ್ಲೆಗೆ ಎಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಏನೋ ಸ್ವಲ್ಪ ಚಿಕ್ಕೂರು ತಾಲೂಕಲ್ಲಿ ಚಿಕ್ಕನಾಯಕನಹಳ್ಳಿ, ಗುಬ್ಬಿ ತಾಲೂಕು, ಹೇಮಾವತಿ ಅನ್ಸ್ಕೊಂಡು ಬರ್ತಾರೆ. ಈ 3 ತಾಲೂಕು ಬರ್ತಾರೆ, ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಬಂದಿಲ್ಲ. ಈಗ ಸ್ವಲ್ಪ ತುಮಕೂರಿನ ಈಗ ತಾಲೂಕಿನಲ್ಲಿ ನೀರೇ ಇಲ್ಲ. ಈಗಿಂದ ನಮ್ಮ ಇವರು ಶಿವಣ್ಣರಾಗಲಿ ಹೋರಾಟ ನಾವು ರೈತರೆಲ್ಲ ನಮಗೆ ಎಲ್ಲ ಮಟ್ಟಕ್ಕೂ 45 ಎಕರೆ ಜಮೀನಿದೆ, ಎಲ್ಲ ಒಣಗ್ತಾ ಇಲ್ಲ. ಈಗ ಹೆಚ್ಚು ಮಳೆ ನಮ್ಮದೇ ಸುಮಾರು 100 ಎಕರೆ ಜಮೀನು ಹೋಗೋದ್ರಿಂದ 60 ಮಾಹಿತಿ ಹೋಗ್ತದೆ. ಈ ತುಮಕೂರು ಜಿಲ್ಲೆಗೆ ಈ ನೀರನ್ನು ತರಬೇಕಾದಾಗ ಎಷ್ಟೋ ಮಹನೀಯ ಶ್ರಮ ಇದೆ. ಕೆ ಮನ್ನನಾಗಿರ್ಬೋದು, ಲಕ್ಕಪ್ಪ ಆಗಿರ್ಬೋದು, ನಮ್ಮ ವೈದ್ಯ ರಾಮಯ್ಯರಾಗಿರ್ಬೋದು, MP ಮಲ್ಲಿಕಾರ್ಜುನ, ಈ ಥರ ಅನೇಕ ಗಣ್ಯರು ಈ ಜಿಲ್ಲೆಗೆ ಶ್ರಮ ಕೊಟ್ಟು ನೀರನ್ನು ತಂದಿದ್ದಾರೆ. ಈಗ ಏನು ಸಪ್ಲೈ ಆಗ್ತದೆ ನಮಗೆ ಹೇಮಾವತಿ ನೀರು 24 TMC, ಇಟ್ ಈಸ್ ನಾಟ್ ನೀರು ಸರ್ಕಾರಕ್ಕೆಲ್ಲ ಜಗತ್ತಿನ ಪ್ರೂವ್ ಆಗ್ತಾ ಇದೆ. ಅಂಥದ್ರಲ್ಲಿ ಇನ್ನು ಅತಿ ಹೆಚ್ಚಿನ ನೀರನ್ನು ಒದಗಿಸುವುದು ಒಂದು ಜವಾಬ್ದಾರಿ ಸರ್ಕಾರಕ್ಕಾಗಿದೆ. ಆದರೆ ಬರ್ತಕ್ಕಂಥ ನೀರನ್ನೇ ಇನ್ನೊಂದು ಜಿಲ್ಲೆಗೆ ಕೊಡ್ತಾ ಹೋಗ್ತಾರೆ. ಇಲ್ಲಿ ಜನಾಂಗದ ಪರಿಸ್ಥಿತಿ ಇದು ಒಂದು ಏನು ಈ ಹೋರಾಟ ನಡೀತಾ ಇದೆ, ನಾವು ಯಾರು ಕೂಡ ಹೋರಾಟ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ನೋಡಿದ್ರೆ ಸ್ವಲ್ಪ ನನಗೆ ತುಂಬ ವಿಷಾದ ಅನ್ನಿಸ್ತದೆ. ಇಡೀ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ರಾಜ್ಯ ಅಂತಂದರೆ ತುಮಕೂರು ಸೇರಿದ್ದೇನೆ, 30 ಜಿಲ್ಲೆ ಎಲ್ಲ ಸೇರ್ತವೆ ಅಂತ. ಆದರೆ ಒಂದು ಜಿಲ್ಲೆಯ ಮೇಲೆ ಅತ್ಯಂತ ಆಪ್ಯಾಯಮಾನ, ಇನ್ನೊಂದು ಜಿಲ್ಲೆಗೆ ಎಷ್ಟೇ ಅವರಿಗೆ ತೊಂದರೆ ಆಗುತ್ತಿದೆ ಇಲ್ಲ ಅಂತಕ್ಕಂಥ ಈ ತಾರತಮ್ಯ ಬುದ್ಧಿ
ಖಂಡಿತ ಇದು ಯಾರಿಗೂ ಒಳ್ಳೆಯದಲ್ಲ. ಅದೇ ಕಾರಣದಿಂದ ಇದಕ್ಕೆ ಕೊಡೋದಿಲ್ಲ ನಮಗೆ. ಮತ್ತೆ ನಮ್ಮ ನೀರಿನ ಇವರಿಗೆ ಅಂದರೆ ರಾಮನಗರ ಮತ್ತು ರಾಮನಗರ ಜಿಲ್ಲೆ ಮಾಡಿ ಕೊಡೋದಿಲ್ಲ ನಮಗೆ. ಯಾಕೆಂದರೆ ಅವರಿಗೆ ಕೂಡ ನಮ್ಗೆ ಹಕ್ಕಿಲ್ಲ. ನಮ್ಮ ಹಕ್ಕನ್ನ ಅವ್ರು ತಗೊಂಡ್ರೆ ಉದಾಹರಣೆಗೆ ಏನಿದೆ, ಈಗ ಎಲ್ಲ ಅರ್ಥದಲ್ಲಿ ಒಂದು ಬೋರ್ ಬಸ್ ಇರ್ತೀವಿ, ಒಂದು ಬೋರ್ ಒಳಗೆ ಇರ್ತೀವಿ, ಪಕ್ಕದಲ್ಲಿ ನನಗೆ ಕೊಡೋದು ಅವ್ರು ಬಸ್ಬೇಕು. ಅದಕ್ಕಾಗಿ ನಾವು ಬಸ್ಗಳಿಗೆ ಕೊಡೋದಕ್ಕೆ ಬಂದವರು ಏನು ಬಂದಿದ್ದು ನಮ್ಮಲ್ಲಿ ಎತ್ತಿನ ಹೋಗ್ತಾ ಇರೋದು ಎಲ್ಲ ನಮ್ಮ ಮಂಟಪಕ್ಕೆ ಎಲ್ಲ ನೀರು ಕೊಡ್ತಾವೆ. ಹೇಗೆ ರಾಮನಗರಕ್ಕೆ ಅದೇ ರೀತಿ ಈ ಇಲ್ಲೂ ಡ್ಯಾಮಿಂದ ಕೊಡ್ತಾವೆ, ಅದೇ ರೀತಿ ಕಾವೇರಿಯಿಂದ ಕೊಡ್ತಾವೆ, ಅದೇ ರೀತಿ ಶಿಕ್ಷಣದಿಂದ ಕೊಡ್ತಾವೆ. ಅಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಕೊಡ್ತಾವೆ. ನೀರಿಗೆ ಸಬ್ಸಿಡೆಂಟ್ ಇದೆ. ರಾಜಕಾರಣಕ್ಕೋಸ್ಕರ ಈ ಕಾಪುಗಳು ಮಾಡಿರ್ತಕ್ಕಂಥ ಶಿಕ್ಷಣವನ್ನು ಸ್ವಲ್ಪ ಇದು ನಾವೇ ನೆರವೇರಿಲ್ಲ. ಯಾಕೆಂದರೆ ಈಗಿನ ಇದು ಮಹತ್ವ ಏನು? ಒಂದು ವೇಳೆ ಈ ಹೋರಾಟ ನಾವು ಮಾಡಲಿಲ್ಲ, ಈ ಹೋರಾಟ ಮಾಡಲಿಲ್ಲ, ಇನ್ನೂ ಮುಂಚೆ ಮಾಡಬೇಕಾಗಿತ್ತು. ಆ ಕೆನಾಲು ಒಂದರ ತೆಗೆಯಕ್ಕೆ ಅವಾಗಲೇ ಹೋರಾಟ ಈಗ ಮಾಡಬೇಕಾಗಿತ್ತು. ಅದೆಲ್ಲ ಊರೆಲ್ಲ ಪಲ್ಯವರ್ಗದಲ್ಲಿ ಅದನ್ನು ಭಾಗವಾಗಿಲ್ಲ. ಹಾಗಾಗಿ ತಮ್ಮೂ ಕೂಡ ನಾನು ಅತ್ಯಂತ ಹಾರ್ದಿಕ ಸ್ವಾಗತವನ್ನು ವಹಿಸ್ತಾ ಹೋರಾಟಗಾರರು ಎಂಥ ಪರಿಸ್ಥಿತಿ ಬಂದರೂ ನೀವು ಎದುರಿಸಬೇಡಿ. ಸ್ವಾಮಿಗಳಿದ್ದೀವಿ, ನಿಮಗೆ ತೊಂದರೆ ಮಾತ್ರ ನಾವೆಲ್ಲರೂ ಬರ್ತೀವಿ. ಇವತ್ತು ಇಷ್ಟು ಜನ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ಏನೇನು ನಿರ್ಣಯಗಳನ್ನು ಮಾಡ್ತೀರಾ ಮಾಡಿ, ಪಾದಯಾತ್ರೆ ಮಾಡ್ತೀರೋ, ವಿಧಾನಸೌಧ ಮುತ್ತಿಗೆ ಹಾಕ್ತಿರೋ, ಇನ್ನೂ ಏನೇನು ಪ್ಲಾನ್ಗಳಿದಾವೆ. ಇನ್ನು ಸಚಿವರು ಒಬ್ಬರ ಮನೆಗೆ ಮಾತ್ರ ನೀವು ಮುತ್ತಿಗೆ ಹಾಕಿದ್ದೀರಾ, ಇನ್ನೊಬ್ಬರು ಬಿಟ್ಟಿದ್ದೀರಾ. ಬಿಸಿ ತಾಗ್ತಾ ಹೋಗ್ಬೇಕು ಒಂದಕ್ಕೊಂದು. ಆಗ ಮಾತ್ರ ಹೋರಾಟಕ್ಕೆ ಬೆಂಬಲ ಮತ್ತು ಶಕ್ತಿ ಬರ್ತದೆ ಅಂತಕ್ಕಂಥದ್ದು